ಹಾಯ್ ವೆಲ್ಕಮ್ ಟು ಸಿ ಟಿ ಟಿ ಮ್ಯಾಥಮೆಟಿಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಸಿ ಟಿ ಟಿ ಮ್ಯಾಥಮೆಟಿಕ್ಸ್ ಪೇಪರ್ 2 ಸಿಲೆಬಸ್ ಬಗ್ಗೆ ನೋಡೋಣ. ಸಿ ಟಿ ಟಿಯಲ್ಲಿ 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸು 30 ಮಾರ್ಕ್ಸ್ ಇರುತ್ತೆ. ಆ 30 ಮಾರ್ಕ್ಸಲ್ಲಿ 15 ಮಾರ್ಕ್ಸು ಕಂಟೆಂಟಿಂದ ಇರುತ್ತೆ, 15 ಮಾರ್ಕ್ಸು ಪೆಡಗೋಗಿಯಿಂದ ಇರುತ್ತೆ. 15 ಮಾರ್ಕ್ಸು ಕಂಟೆಂಟ್ ಅಂದರೆ ಇರುತ್ತೆ. ಅವು ಮೇನ್ ಟಾಪಿಕ್ ಯಾವ ಅಂದರೆ ನಂಬರ್ ಸಿಸ್ಟಮಿಂದ ಅಲ್ಜೆಬ್ರಾ ಆ್ಯಂಡ್ ಜಾಮೆಟ್ರಿ, ಈ 3 ಟಾಪಿಕಿಂದ 15 ಮಾರ್ಕ್ಸು. ಆಮೇಲೆ ಪೆಡಗೋಗಿಯಿಂದ 15 ಮಾರ್ಕ್ಸ್ ಇರುತ್ತೆ. ಈ ನಂಬರ್ ಸಿಸ್ಟಮಲ್ಲಿ ಸಬ್ ಟಾಪಿಕ್ಸ್ ಬರುತ್ತೆ. ನವಿಂಗ್ ಅವರ್ ನಂಬರ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್, ಹೋಲ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್, ಫ್ರ್ಯಾಕ್ಷನ್ಸ್, ಇವೆಲ್ಲ ನಂಬರ್ ಸಿಸ್ಟಮಿಂದ ಬರುತ್ತೆ. ಆಮೇಲೆ ಅಲ್ಜಿಬ್ರಾದ ಇಂಟ್ರೊಡಕ್ಷನ್ ಬಗ್ಗೆ ಇರುತ್ತೆ ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಬಗ್ಗೆ ಇರುತ್ತೆ. ಇನ್ ಥರ್ಡ್ ಒನ್ ಜಾಮೆಟ್ರಿಗಲ್ಲಿ ಸಬ್ ಟಾಪಿಕ್ಸ್ ಇದೆ. ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾ ಬಗ್ಗೆ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟ್ರಿ ಶೇಪ್ಸ್ ಬಗ್ಗೆ ಇರುತ್ತೆ, ಸಿಮೆಟ್ರಿ ಬಗ್ಗೆ ಇರುತ್ತೆ, ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಇರುತ್ತೆ, ಮೆನ್ಸುರೇಷನ್ ಬಗ್ಗೆ ಇರುತ್ತೆ, ಡಾಟಾ ಹ್ಯಾಂಡ್ಲಿಂಗ್ ಇರುತ್ತೆ. ಇದೆಲ್ಲ ಜಾಮೆಟ್ರಿ. ಇದೇನಿದೆ ಎಲ್ಲ ಕಂಟೆಂಟು. ಇದು ಮ್ಯಾಥಮೆಟಿಕ್ಸ್ ಕಂಟೆಂಟಿಂದ 15 ಮಾರ್ಕ್ಸ್ ಬರುತ್ತೆ. ಇನ್ನು ಪೆಡಗೋಗಿಯಲ್ಲಿ 15 ಮಾರ್ಕ್ಸ್ ಬರುತ್ತೆ. ಅವು ಟಾಪಿಕ್ಸ್ ಯಾವ್ಯಾವ ಅಂದರೆ ನೇಚರ್ ಆಫ್ ಮ್ಯಾಥಮೆಟಿಕ್ಸ್ ಡೀಟೇಲಾಗಿ ಕಲಿಬೇಕು. ಆಮೇಲೆ ಪ್ಲೇಸಸ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಕರಿಕ್ಯುಲಮ್ ಏನಿದೆ ಅಂತ ನೋಡ್ಕೋಬೇಕು. ಆಮೇಲೆ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್ ಯಾವ ಥರ ಇದೆ ಅಂತ ಓದ್ಕೋಬೇಕು. ಕಮ್ಯುನಿಟಿ ಮ್ಯಾಥಮೆಟಿಕ್ಸ್ ಬಗ್ಗೆ ಓದಬೇಕು. ಆಮೇಲೆ ಎವಾಲ್ವೇಷನ್ ಬಗ್ಗೆ ಓದ್ಕೋಬೇಕು. ಆಮೇಲೆ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ನೋಡ್ಕೋಬೇಕು. ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಬಗ್ಗೆ ನೋಡ್ಕೋಬೇಕು. ಇದೆಲ್ಲ ಏನಿದು ಮ್ಯಾಥಮೆಟಿಕ್ಸ್ ಪೆಡಗೋಗಿ ಇರುತ್ತೆ. ಓವರಾಲ್ ಎಷ್ಟು 30 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. 15 ಮಾರ್ಕ್ಸು ಕಂಟೆಂಟಿಂದ ಇರುತ್ತೆ, 15 ಮಾರ್ಕ್ಸು ಪೆಡಗೋಗಿಯಿಂದ ಇರುತ್ತೆ. ಸೊ ಇದೇನು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಂದರೆ ಸಿ ಟಿ ಟಿ ಪೇಪರ್ 2 ಮ್ಯಾಥಮೆಟಿಕ್ಸ್ ಸಿಲೆಬಸ್ ಆಗಿರುತ್ತೆ. ಇದು ಇವತ್ತು ಓನ್ಲಿ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಏನು ಸಿಲೆಬಸ್ ಇದೆ ಅಂತ